ರಿಸೀವ್ ಮಾಡ್ಲಿಲ್ವಾ? ಹೌದು ವೀರಣ್ಣವ್ರೆ. ಸರಿ, ಹಣ ಕೊಟ್ರಲ್ಲ, ಪರವಾಗಿಲ್ಲ ಬಿಡಿ, ನಾನು ನೋಡ್ಕೋತೀನಿ. ಸುಮತಿ, ಮೊಬೈಲ್ ಸೈಲೆಂಟ್ ಅಲ್ಲಿ ಹಾಕಿದ್ದಾ? ಹೌದು ರೀ. ಯಾಕೆ? ಫೋನ್ ಬಂದ್ರೆ ನೀವು ಮಾತಾಡ್ತಾನೆ ಇರ್ತೀರಾ, ಮಲ್ಗದೇ ಇಲ್ಲ, ಅದಕ್ಕೆ ನಾನೇ ಸೈಲೆಂಟ್ ಅಲ್ಲಿ ಹಾಕಿದ್ದೆ. ಸರಿ, ಅದು ಆಮೇಲೆ ಮಾತಾಡೋಣ. ಏನ್ ಹೇಳ್ದಮ್ಮ ನೀನು? ಶಂಕರು ಒಳ್ಳೆಯವನು, ತಪ್ಪು ಮಾಡಿರಲ್ಲ ಅಂತ ತಾನೇ ಹೇಳ್ದೆ. ಹೌದು. ಈಗ ರಾಮಪ್ಪ ಫೋನ್ ಮಾಡಿದ್ರು. ಅವರು ಡೈರಿಯಲ್ಲಿ 50 ಲಕ್ಷ ರೂಪಾಯಿ ಕೊಟ್ಟಿದಾರಂತ ಶಂಕರು ಕೈಯಲ್ಲಿ. ಇಷ್ಟೊತ್ತಿನವರೆಗೂ ಹಣ ಕೊಟ್ಟಿರೋ ವಿಷಯನೂ ಹೇಳಿಲ್ಲ, ದುಡ್ಡು ತಂದು ಕೊಟ್ಟಿಲ್ಲ. ಅವನು ಹೇಗಮ್ಮ ಒಳ್ಳೆಯವನಾಗ್ತಾನೆ? ಇಲ್ಲಮ್ಮ, ಸರಿ ಬರಲ್ಲ, ಬಿಟ್ಬಿಡಿದ್ದು. ನಿಮ್ಮ ಅತ್ತಿಗೆನೂ ಇದ್ರ ಬಗ್ಗೆ ಮಾತಾಡಿದ್ಲು, ನಾನು ಚೆನ್ನಾಗಿ ಯೋಚನೆ ಮಾಡಿದ್ದೀನಿ, ಅದು ಸರಿ ಬರಲ್ಲ. ಸುಮತಿ. ಯಜಮಾನ್ರೆ, ಅದೇನಂದ್ರೆ ನಾನು ನೆನೆನೆ ತಂದ್ಕೊಡೋಣ ಅಂತ ಇದ್ದೆ, ಆದ್ರೆ ನೀವು ನನಗೆ ಮುಖ ತೋರಿಸ್ಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೆ 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 ಹತ್ರದಲ್ಲಿ ಏನಾದರೂ ಮಡಿಕೆ ಸಿಗುತ್ತೇನೋ ಅಂತ ನೋಡ್ತಾ ಇದ್ದೆ. ಮಡಿಕೆನಾ? ಯಾಕೆ? ಅದೇ ಅಮ್ಮೋರೆ, ತೆನಲಿ ರಾಮಕೃಷ್ಣನ್ ಕಥೆಯಲ್ಲಿ ಶ್ರೀಕೃಷ್ಣ ದೇವರಾಯ ಕೋಪ ಮಾಡಿಕೊಂಡು ನೀ ನನಗೆ ಮುಖ ತೋರಿಸ್ಬೇಡ ಅಂತ ಹೇಳಿದಾಗ ತೆನಲಿ ರಾಮಕೃಷ್ಣ ಮುಖಕ್ಕೆ ಮಡಿಕೆ ಹಾಕೊಂಡು ಬಂದ್ರಂತಲ್ಲ, ಅದೇ ಥರ ಯಜಮಾನ್ರಿಗೆ ಮುಖ ತೋರಿಸೋದಕ್ಕೂ ಮುಂಚೆ ಮಡಿಕೆ ಹಾಕೊಂಡು ಬರೋಣ ಅನ್ಕೊಂಡೆ, ಆದರೆ ಎಲ್ಲೂ ಸಿಗ್ಲಿಲ್ಲ. ಯಜಮಾನ್ರೆ, ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ಕ್ಷಮಿಸೋದು ಆಮೇಲೆ ಇರಲಿ. ಏನದು ಕೈಯಲ್ಲಿ ಬ್ಯಾಗು? ಇದು ಹಾಲ್ಡೇರಿ ರಾಮಪ್ಪ ಕೊಟ್ಟಿದ್ದ ದುಡ್ಡು. ಯಾವಾಗ ಕೊಟ್ರು? ನೆನೆನೆ ಕೊಟ್ರು ಯಜಮಾನ್ರೆ. ಮತ್ತೆ ಇಷ್ಟೋ ತನಕ ಯಾಕೆ ಹೇಳಿಲ್ಲ, ಫೋನು ಮಾಡಲಿಲ್ಲ? ಅದು ನಾನೇ ಬೇಕು ಅಂತ ಹೇಳಿಲ್ಲ ಯಜಮಾನ್ರೆ.